ಕೋರ್ತಾ ಎಲ್ಲ ರೈತರು ಕೂಡ ಸ್ವಾಗತನ ಕೋರ್ತಾ ನಾವು ನಮ್ಮ ಹೆಸರು ಸಿದ್ದರಾಜು ಅಂತ ಇಲ್ಲಿ ಮೂಲತಃ ರೈತ ಕುಟುಂಬದಿಂದ ಬಂದಿರತಕ್ಕಂಥವನು. ನಾವು ಯಾರು ಹೋಗಿದ್ವೋ ಡಿ ಸಿ ಆಫೀಸ್ಗೆ ಒಂದು ಆಳ್ನ ನೀವು ಯಾರನ್ನಾರು ಜಮೀನು ಇಲ್ದಿರೋ ತೋರಿಸ್ಬಿಟ್ರೆ ಅವತ್ತೇ ನಾವು ನೀವೇನು ಕೆಲಸ ಮಾಡ್ತೀರೋ ನಾವು ಕೆಲಸ ಮಾಡಿಸ್ಕೊಂಡು ತಯಾರಾಗಿದ್ದೀವಿ. ನಾವು ಫೋಟೋ ಕೊಡ್ತೀವಿ, ನೀವು ತೋರಿಸಿ ಇಂಥವ್ರು ಯಾರಾದರೂ ಜಮೀನು ಇಲ್ದಿರೋ ಏಜೆಂಟ್ರು ಹೋಗವ್ರೆ ಅಂತ ಅವ್ರ ಫೋಟೋ ತೋರಿಸಿ. ಲಿಸ್ಟ್ ಹೇಳ್ಬಿಡಿ ಯಾರ್ಯಾರು ಹೋಗಿದ್ರು ಅಂತ. ಕೊಡ್ತೀನಿ, ಫೋಟೋ ಆಯ್ತಲ್ಲ, ನಮ್ಮ ಡಿ ಸಿ ಆಫೀಸ್ ಫೋಟೋ ಆಯ್ತಲ್ಲ. ದಯಮಾಡಿ ನೀವು ದೊಡ್ಡತನದಲ್ಲಿದ್ದೀರಾ, ನೀವು ಒಬ್ಬ 5 ವರ್ಷ ಇಲ್ಲಿ ಕೆಲಸ ಮಾಡಿರುವಂಥವ್ರು, ನಿಮ್ಗೆ ಯಾರು ಯಾರು ಅಂತ ಗೊತ್ತದೆ, ಗೌರವಯುತವಾಗಿ ಮಾತಾಡಿ. ನಿಮ್ಮನ್ನ ಆ ಥರ ಮಾತಾಡಿದ್ರೆ ಗೌರವ ಇರಲ್ಲ. ದಯಮಾಡಿ ಅದನ್ನ ನೀವು ಹಿಂದಕ್ಕೆ ತಗೋಬೇಕು, ಇಲ್ಲ ಕ್ಷಮೆ ಯಾಚಿಸ್ಬೇಕು. ನಾವಂತೂ ಕೂಡ ಇದಕ್ಕೆ ಬಹಳ ನೊಂದಿದ್ದೀವಿ ರೈತರುಗಳು. ನಾವು ರೈತರೇ. ಅಂದ್ರೆ ನಾವು ರೈತ ಪರವಾಗಿ ಯಾಕೆ ಓಡಾಡ್ತಾ ಇದ್ದೀವಿ ಅಂತಂದ್ರೆ, ಇದು 20 ವರ್ಷದಿಂದ ನೆನಗುದಿಗೆ 20 ವರ್ಷದಲ್ಲಿ ದನ ಕರ ಇರ್ಲಿವೆ ಸ್ವಾಮಿ ಮನೆ ಮುಂದೆ. 20 ವರ್ಷದಲ್ಲಿ ಮರ ಗಿಡ ಇರ್ಲಿವೆ, ಮರ ಗಿಡ ಎಲ್ಲ ಕಡ್ದಾಕ್ಬಿಟ್ಟಿದ್ವಿ, ದನ ಎಲ್ಲ ಮಾರ್ಬಿಟ್ಟಿದ್ವಿ. 20 ವರ್ಷದಲ್ಲೂ ದನನೂ ಇದ್ದೋ, 20 ವರ್ಷದಲ್ಲಿ ಮರ ಗಿಡನೂ ಇದ್ದೋ. ನಿಮ್ ಕಣ್ ಕಾಣ್ತಿರ್ಲಿವೆ ಅವತ್ತು ನೀವು ಅಕ್ವಿರೇಷನ್ ಮಾಡಿದಾಗ? ನಾವು ಅವತ್ತು ಇದ್ದೋ ನಿಮ್ ಪಾರ್ಟಿಲೇನೆ. ಇದೆಲ್ಲ ಅನ್ಯಾಯ ಆಗಿ 20 ವರ್ಷ ಏನೇನು ಆಯ್ತು ಅದನ್ನ ನಡ್ಕೊ ಬಂದಂತ ವಿಚಾರದಲ್ಲಿ ನಾವು ಕೂಡ ನಿಮ್ ಜೊತೆಲಿ ಇದ್ದೀವಿ. ಎಷ್ಟು ದಿನ ಕೇಳಿದ್ದೀವಿ ಇದನ್ನ, ಕುಮಾರಣ್ಣ ಅವ್ರ ಹತ್ರ ಎಷ್ಟು ದಿನ ಕೇಳಿದ್ದೀವಿ, ನಾಳೆ ಮಾಡ್ಬಿಡ ನಡೀರೋ, ಬರೋ ವರ್ಷ ಮಾಡ್ಬಿಡ ನಡೀರೋ, ನನ್ನ ಕನಸು ಕೂಸು ನಡೀರೋ. ನಾವು ರಾಮನಗರದಲ್ಲಿದ್ದೆ, ನಮ್ಮ ಕಾರ್ಯಕರ್ತರಿಗೆಲ್ಲ ಫೋನ್ ಮಾಡಿ ಕುಮಾರಣ್ಣ ಆರ್ವಳ್ಳಿಗೆ ಹೋಯ್ತಾವ್ರೆ ಅಡ್ಡ ಹಾಕ್ರಿಯಲ್ಲಿ ಅಂತ ಬೈರ್ಮಳಕ್ ಫೋನ್ ಹಾಕಿ, ಕಂಚನಹಳ್ಳಿಗೆ ಫೋನ್ ಹಾಕಿ ಆರ ಎತ್ಕೊಂಡ್ ಬಂದಿದ್ದೀವಿ ಅಲ್ಲಿಂದ. ನಾವು ಆರ ಹಾಕ್ಸಿ ಕೇಳಿದ್ರೆ ನನ್ನ ಕನಸು ಕೂಸು ಅಂದ್ಬಿಟ್ಟು ಹೋದ್ರು. ತೋಟದ ಮನೆಗೆ ಹೋಗಿ ಕೇಳಿದ್ದೀವಿ, ಎಲ್ಲ ಕೇಳಿದ್ದೀವಿ. ನೀವು ಮಾಡಿದ್ರೆ ಮಾತ್ರ ಟೌನ್ಶಿಪ್, ಅವ್ರು ಮಾಡಿದ್ರೆ ಟೌನ್ಶಿಪ್ ಅಲ್ವಾ ಇದು? ಅಭಿವೃದ್ಧಿ ಅಲ್ವಾ? ನಾವು ಇವತ್ತು ದಯಮಾಡಿ ಯಾಕಪ್ಪ ಅಂತಂದ್ರೆ ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ನಾವು ಕೇಳಿದ್ದೀವಿ, ನಮ್ಮ ರೈತರಿಗೆ ಅನುಕೂಲ ಆಗೋದಾದ್ರೆ ಟೌನ್ಶಿಪ್ ಮಾಡಿ, ಅನುಕೂಲ ಆಗದೆ ಇದ್ರೆ ನಮ್ಮನ್ನ ಇದನ್ನ ತೆರವುಗೊಳಿಸಿ, ಇಲ್ಲ ನಮ್ಮನ್ನ ಒಕ್ಕಲು ಎಬ್ಬರಿಸಬೇಡಿ, ನಮ್ಗೆ ಅಭಿವೃದ್ಧಿಲಿ ಸೇರಿಸ್ಕೊಳ್ಳಿ, ಪಾರ್ಟ್ನರ್ ಸೇರಿಸ್ಕೊಳ್ಳಿ. ಅವ್ರು 8,000 ಹೇಳಿದ್ರು, ನೀವು 10,000 ಅಡಿ ಕೊಡಿ. 10,000 ಅಡಿ ಕೊಡಕ್ಕೆ ರೆಡಿ ಆಗವ್ರೆ. ಮತ್ತೆ ರೇಟ್ ಅಲ್ಲಿ ಒಂದು ಹೆಚ್ಚು ಕಡಿಮೆ ಆಗದೆ ರೇಟ್ನ ಕೇಳ್ತಾ ಇದ್ದೀವಿ. ಇಂಥ ರೇಟೇ ಕೊಟ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಮಕ್ಕಳು ಮರಿನ ಓದಿಸಕ್ಕೆ ಇವತ್ತು 2 ಲಕ್ಷ 3 ಲಕ್ಷ ರೂಪಾಯಿ ಕಾಸು ಬೇಕು. ಒಂದು ಬರೀ ಹಾಲು ಕರ್ದಿ ಅಥವಾ ವ್ಯವಸಾಯ ಮಾಡಿ ಓದ್ಸಕ್ ಆಯ್ತಾ ಇಲ್ಲ, ನಾವು ಜೀವನ ಮಾಡಕ್ ಆಯ್ತಾ ಇಲ್ಲ ಸ್ವಾಮಿ. ಬೆಂಗಳೂರು ಹತ್ರ ಇದೆ, ಕೂಲಿ ಆಳು ಸಿಗ್ತಾ ಇಲ್ಲ, ಒಂದು ತೆಂಗಿನ ಮರ ಹತ್ತು ಆಳು ಸಿಗಲ್ಲ, ವ್ಯವಸಾಯ ಮಾಡೋದಕ್ಕೆ ಬಹಳ ಕಷ್ಟ ಆಗೋಗಿದೆ. ನಾವು ನಮ್ಮ ಮಕ್ಕಳನ್ನ ಏನೋ ಒಂದ್ ಕಡೆ ಉತ್ತಮವಾದ ಇದಕ್ಕೆ ರೈತರು ಹೋಗೋದು ಬೇಡ ಅಂತನಾ? ರೈತನಾಗಿ ಸುತ್ತೋಗನ ಬೇಡ. ನಾವು ಕೂಡ ಇಲ್ಲಿ ಇರತಕ್ಕಂತ ಎಲ್ಲಾ ನಿರಾಶ್ರಿತರಿಗೆ, ಯಾರು ಮನೆ ಇಲ್ವೋ, ಯಾರು ಸೈಟ್ ಇಲ್ವೋ ಅಂಥವ್ರಿಗೆ ಸೈಟು, ಅಂಥವ್ರಿಗೆ ಮನೆ, ಅಂಥೋ ಜನಕ್ಕೆ ನೀವು ಟೌನ್ಶಿಪ್ ಮಾಡೋವರೆಗೂ ಕೂಲಿ ಸಿಕ್ಕಲ್ಲ. ಅವ್ರಿಗೆ ಕೂಲಿ ಸಿಕ್ಕದ್ರಿಂದ ಅವ್ರ ವರ್ಷಕ್ಕೆ ಎಷ್ಟು ಕೊಡ್ತೀರಾ ಕಾಸು? ಒಂದಿಷ್ಟು ಪರಿಹಾರ ಕೊಡಿ. ಅವ್ರ ಮನೆ ಕಟ್ಟೋದಕ್ಕೆ ಅವ್ರ ಮನೆ ಒದಗಿಸ್ಕೊಡಿ, ಸೈಟ್ ಒದಗಿಸ್ಕೊಡಿ ಅಂತ ಇವೆಲ್ಲ ಕಾರ್ಯಕ್ರಮನ ಅವ್ರ ಮುಂದೆ ಇಟ್ಟಿದ್ದೀವಿ. ಯಾವಾಗ ಕಾರ್ಯಕ್ರಮ ನಮ್ಗೆ ಕಾರ್ಯರೂಪಕ್ಕೆ ಬರ್ತದೋ ಅವಾಗ ನಾವು ಹೂ ಅಂತೀವಿ. ನಾವೇನ್ ಪುಕ್ಷಟೆ ಕೊಡ್ತಾ ಇಲ್ಲ. ನಮ್ಮ ಹತ್ರ ಮಾತಾಡ್ತಿರೋರು ನೀವು ಅಲ್ಲೂ ಕೂತಿರೋ ರೈತರೆ. ನಿಮ್ಗೆ ಅನ್ಯಾಯ ಆಗ್ಲಿ ಅಂತ ನಾವಿಲ್ಲಿ ನಿಮ್ಮ ವಿರುದ್ಧವಾಗಿ ಹೋರಾಡ್ತಾ ಇಲ್ಲ. ನೀವೇನೇನೋ ಮಾತಾಡ್ಬೇಡ್ರಿ. ಬಾಯಿ ಅದೆ ಅಂತ ಏನೇನೋ ಮಾತಾಡಬಾರ್ದು. ಬಾಯಿ ಅದೆ ಅಂತ ಬಾಯಿ ಇಡ್ತುವಾಗ ಮಾತಾಡ್ಬೇಕು, ನಾಲ್ಗೆ ಉದ್ದ ಮಾಡಬಾರ್ದು. ನಾವು ರೈತರೆ, ನಮ್ಮ ಕಷ್ಟದ ನಾವು ಎಷ್ಟು ಜನ ವ್ಯವಸಾಯ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋ ವ್ಯವಸಾಯ ಯಾರು ಮಾಡ್ತಾವ್ರೆ? ಎಲ್ಲಾನು ಮಾಡಿದ್ದೀವಿ. ದಯಮಾಡಿ ಮಂಜಣ್ಣವ್ರಿಗೆ ಹೇಳ್ತೀವಿ, ಈ ಪದನ ಬಳಸೋದು ನಿಮ್ಮ ಹುದ್ದೆಗೆ ಅಥವಾ ನೀವು ನಡ್ಕೊಳ್ಳುವಂತ ಇದಕ್ಕೆ ಸಮಂಜಸವಲ್ಲ. ನೀವು ಇದನ್ನ ಮಾತ್ರ ವಾಪಸ್ ತಗೋಬೇಕು. ನಮ್ಮಿಂದ ರೈತರು ನಾವು ಮೂಲತಃ ರೈತರು. ನಮ್ಮ ತಾತ, ನಮ್ಮ ಮುತ್ತಾತ, ಯಾರು ಹುಟ್ಟಿದ್ರೋ ಗೊತ್ತಿಲ್ಲ ಇಲ್ಲಿ, ಅಲ್ಲಿಂದನೂ ನಾವು ರೈತರೆ. ಯಾವತ್ತು ನಮ್ಮ ಅಪ್ಪ ಬಿಸ್ನೆಸ್ ಮಾಡಿದವನೇ ಅಲ್ಲ, ನಮ್ಮ ತಾತಿರಾಗಲಿ ನಮ್ಮ ಅಪ್ಪತಿರಾಗಲಿ. ನಾವು ರೈತರೆ. ಥ್ಯಾಂಕ್ ಯು ಸರ್.